Okay, good morning students. Next topic is non-linear data structure. Okay, note this is the last one. Now classification linear data structure, non-linear data structure. In the linear data structure, there is an example of stacks, queues, linked list. Same adhe tarane non-linear. It is a data structure in which a data item is connected to several other data items. ಒಂದು ಡೇಟಾ ಐಟಮ್ ಕನೆಕ್ಷನ್ ಆಗಿರ್ತದೆ ಎಷ್ಟಕ್ಕೆ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಡೇಟಾ ಐಟಮ್ಸ್ಗೆ. So that the given data item has the possibility to reach one or more data items. For example, ನೋಡ್ರಿ ಇದು ಈ ತರ ಕನೆಕ್ಷನ್ ಮಾಡಿದ್ವಿ. Non-linear data structure is a data structure in which a data item is connected to several other data items so that the given data item has the possibility to reach one or more possibilities. ಒಂದಕ್ಕಿಂತ ಜಾಸ್ತಿ ಪಾಸಿಬಿಲಿಟಿ ಇರ್ತದೆ ಏನಕ್ಕೆ ಇಲ್ಲಿಗೆ ಈಗ ಗಿವನ್ ಡೇಟಾ ಐಟಮ್ಗೆ ರೀಚ್ ಆಗೋದಕ್ಕೆ. ಆ ತರ ಇರೋದನ್ನೇ ನಾವೇನಂತ ಕರಿತೀವಿ ಅಂದ್ರೆ ನಾನ್ ಲಿನಿಯರ್ ಡೇಟಾ ಸ್ಟ್ರಕ್ಚರ್. It is a data structure in which a data item is connected to several other data items so that the given data item has the possibility to reach one or more data items. ಇದಕ್ಕೆ ಪಾಸಿಬಿಲಿಟಿ ಇದೆ ಒಂದಕ್ಕಿಂತ ಜಾಸ್ತಿ ಡೇಟಾ ಐಟಮ್ಸ್ ಏನಾಗಬಹುದು ಅಂದ್ರೆ ರೀಚ್ ಆಗಬಹುದು. ಆ ತರ ರೀಚ್ ಆಗೋದನ್ನೇ ನಾವೇನಂತ ಕರಿತೀವಿ ಅಂದ್ರೆ ನಾನ್ ಲಿನಿಯರ್ ಡೇಟಾ ಸ್ಟ್ರಕ್ಚರ್. ಎಕ್ಸಾಂಪಲ್ is the trees. Another one is the graphs. These are the two examples for the non-linear data structure. It is a data structure in which each data item is connected to several other data items so that the given data item has the possibility to reach one or more data items. ಒಂದಕ್ಕಿಂತ ಜಾಸ್ತಿ ಡೇಟಾ ಐಟಮ್ಸ್ ನ ರೀಚ್ ಆಗ್ತಾ ಹೋಗಬಹುದು. ಇಲ್ಲಿಂದ ಇಲ್ಲಿ ಬರಬಹುದು, ಇಲ್ಲಿಂದ ಇಲ್ಲಿ ಹೋಗಬಹುದು, ಇಲ್ಲಿಂದ ಇಲ್ಲಿ ಹೋಗಬಹುದು. ಈ ತರ ಪಾಸಿಬಿಲಿಟೀಸ್ ಒಂದಕ್ಕಿಂತ ಜಾಸ್ತಿ ಇರೋದ್ರಿಂದ ಅದನ್ನೇ ನಾವೇನಂತ ಕರಿತೀವಿ ನಾನ್ ಲಿನಿಯರ್ ಡೇಟಾ ಸ್ಟ್ರಕ್ಚರ್. ಅದಕ್ಕೆ ಎಕ್ಸಾಂಪಲ್ ಬಂದು ಒನ್ ಇಸ್ ದ ಟ್ರೀಸ್, ಅನದರ್ ಒನ್ ಇಸ್ ದ ಗ್ರಾಫ್. ವಾಟ್ ಇಸ್ ದ ಟ್ರೀ? Tree is a data structure consisting of nodes. Tree is a data structure consisting of nodes organized in a hierarchical structure. ಯಾವ ತರ ಒಂದು ಇದು ಆರ್ಗನೈಸ್ ಮಾಡಿದ್ದಾರೆ ಅಂದ್ರೆ ಹೈರಾರ್ಚಿಕಲ್ ಸ್ಟ್ರಕ್ಚರ್ ಆಗಿ ಏನ್ ಮಾಡಿದ್ದಾರೆ ಅದನ್ನ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಟ್ರೀ ಇಸ್ ಎ ಡೇಟಾ ಸ್ಟ್ರಕ್ಚರ್ ಕನ್ಸಿಸ್ಟಿಂಗ್ ಆಫ್ ನೋಡ್ಸ್ ಆರ್ಗನೈಸ್ಡ್ ಇನ್ ಹೈರಾರ್ಚಿಕಲ್ ಸ್ಟ್ರಕ್ಚರ್. ಹೈರಾರ್ಚಿಕಲ್ ಸ್ಟ್ರಕ್ಚರ್ ಆ ತರ ಆರ್ಗನೈಸಿಂಗ್ ಮಾಡಿದ್ರೆ ಅದನ್ನೇ ನಾವೇನಂತ ಕರಿತೀವಿ ಟ್ರೀ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಇಸ್ ದ ರೂಟ್ ನೋಡ್? What is the root? This is called as a root node. The topmost node in a tree, ಇದು ಟ್ರೀ ಆಗಿದ್ರೇನ the topmost node in a tree is called root node. Next, what is the leaf node? One more question ಕೇಳಿದ್ರೆ ಇದನ್ನ. The node that do not have any children. ಇದು ಲೀಫ್. ಇದಕ್ಕಿಂತ ಮತ್ತೆ ಕೆಳಗಡೆ ಯಾವುದು ನೋಡ್ಸ್ ಇಲ್ಲ. ಆ ತರ ನೋಡ್ಸ್ ಇಲ್ಲದೆ ಇರೋದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಲೀಫ್ ಅಂತ ಕರಿತೀವಿ. The node that do not have any children is called leaf node. ಅರ್ಥ ಆಗ್ತಿದೆಯಾ? root node means the topmost node in a tree is called root node. The node that do not have any children is called leaf node. ನೆಕ್ಸ್ಟ್ ನೋಟ್ಸ್ ಅಲ್ಲಿ ಬರ್ತಿಲ್ಲ ಇದು, ಇದನ್ನ ಬೇಕಾದ್ರೆ ನೀವು ಬರ್ಕೊಂಡು ಮತ್ತೆ what is the parent node? A node that have a child is called parent node. ಇದನ್ನ ನಾವೇನಂತ ಕರೀಬಹುದು? parent node ಅಂತ ಕರೀಬಹುದು. A node that have a child, ಒಂದು ನೋಡ್ಗೆ ಚೈಲ್ಡ್ ಇದ್ರೆ ಇದನ್ನ ಏನಂತ ಕರೀಬಹುದು ನಾವು? parent node ಅಂತ ಕರೀಬಹುದು. ನೆಕ್ಸ್ಟ್, what is the child? A node that have a parent, that has a parent. ಒಂದು ನೋಡ್ ಇದೆ, ಆ ನೋಡ್ಗೆ ಪೇರೆಂಟ್ ಇದ್ರೆ ಅದನ್ನೇ ನಾವೇನಂತ ಕರೀತೀವಿ ಅಂದ್ರೆ ಚೈಲ್ಡ್ ಅಂತ ಕರೀತೀವಿ.
A node that has a child is called parent. A node that has a child is called parent node. A node that has a parent is called a child node. ಗೊತ್ತಾ ಇದೆಯಾ? ನೆಕ್ಸ್ಟ್ ಇದು ಇಲ್ಲ ಅದರಲ್ಲಿ. ವಾಟ್ ಈಸ್ ಅ ಕಂಪ್ಲೀಟ್ ಟ್ರೀ? ಕಂಪ್ಲೀಟ್ ಟ್ರೀ, ವಾಟ್ ಈಸ್ ಕಂಪ್ಲೀಟ್ ಟ್ರೀ ಅಂತ ಕೇಳಿದಾಗ, ಎ ಟ್ರೀ ಇನ್ ವಿಚ್ ಈಚ್ ಲೀಫ್ ನೋಡ್ ಈಸ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ರೂಟ್. ಕಂಪ್ಲೀಟ್ ಟ್ರೀ ಈಸ್ ಎ ಟ್ರೀ ಇನ್ ವಿಚ್ ಈಚ್ ಲೀಫ್ ನೋಡ್ ಈಸ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ರೂಟ್ ನೋಡ್. ರೂಟ್ ನೋಡ್ ಇಂದ ಎಲ್ಲಾ ಲೀಫ್ ನೋಡ್ಸ್ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಅದನ್ನೇ ನಾವು ಅಂತ ಕರಿತೀವಿ ಕಂಪ್ಲೀಟ್ ಟ್ರೀ. ಎ ಟ್ರೀ ಇನ್ ವಿಚ್ ಈಚ್ ಲೀಫ್ ನೋಡ್, ಇವತ್ತು ಲೀಫ್ ನೋಡ್ಸ್ ಈಸ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ರೂಟ್. ರೂಟ್ ಇಂದ ಸೇಮ್ ಡಿಸ್ಟೆನ್ಸ್ ಇದ್ರೆ ಅದನ್ನೇ ನಾವೇನಂತ ಕರಿತೀವಿ ಕಂಪ್ಲೀಟ್ ಟ್ರೀ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ವಾಟ್ ಈಸ್ ದ ಇಂಟರ್ನಲ್ ನೋಡ್ ಆರ್ ಓರ್ inner node? What is the internal node or inner node? A tree ಇದೆಯಾ? ಈ ಟ್ರೀ ಅಲ್ಲಿ ಇದೆ, ಆ ಟ್ರೀ ಅಲ್ಲಿ ನೋಡ್ಸ್ ಇದಾವೆ. A node that has a child, and thus is not of leaf node. ಅದು ಲೀಫ್ ನೋಡ್ ಆಗಿರಬಾರದು. ಇಂತಹದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ನಲ್ ನೋಡ್ಸ್ ಅಂತ ಕರಿತೀವಿ. A node that has a child, ಈ ನೋಡ್ ಇದೆ, that has a child, ಇದು ನೋಡ್ ಇಟ್ಕೊಳ್ರಿ, ಅದಕ್ಕೆ ಚೈಲ್ಡ್ ಇದೆ, ಬಟ್ and is thus not of leaf node, ಇದು ಲೀಫ್ ನೋಡ್ ಆಗಿರಬಾರದು. ಆ ತರ ಆಗದೆ ಇರೋದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ನಲ್ ನೋಡ್ ಆರ್ ಇನ್ನರ್ ನೋಡ್. ಇನ್ನರ್ ಅಂದ್ರೆ ಮಧ್ಯದಲ್ಲಿ ಇರೋ ನೋಡ್ಸ್ ನ. A node that has a chains and thus is not of leaf node, ಯಾವ ಚೈನ್ಸ್ ನೀವು ಹೇಳ್ತಾ ಇದ್ರೋ ಆ ಚೈನ್ಸ್ ಏನಾಗಿರಬಾರ್ದು, ಲೀಫ್ ನೋಡ್ಸ್ ಆಗಿರಬಾರ್ದು. ಆ ತರ ಆಗದೆ ಇದ್ರೆ ಅದನ್ನೇ ನಾವು ಇಂಟರ್ನಲ್ ಆರ್ ಇನ್ನರ್ ನೋಡ್. ನೆಕ್ಸ್ಟ್, ವಾಟ್ ಈಸ್ ದ ಹೈಟ್ ಆಫ್ ಎ ಟ್ರೀ? ದ ಲೆಂತ್ ಆಫ್ ದ ಲಾಂಗೆಸ್ಟ್ ಡೌನ್ವರ್ಡ್ ಪಾತ್ ಫ್ರಮ್ ದ ರೂಟ್. ಹೌದಾ? The length of the longest downward path from the root, ಎಲ್ಲಿಂದ ನಾವು ರೂಟ್ ಇಂದ ಏನ್ ಮಾಡ್ತಿದ್ವಿ, ಲಾಂಗೆಸ್ಟ್ ಡೌನ್ವರ್ಡ್ ಪಾತ್ ನಾವು ಮೆಷರ್ ಮಾಡ್ಕೊಂತ ಬಂದ್ರೆ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಹೈಟ್ ಆಫ್ ಎ ಟ್ರೀ ಅಂತ ಕರಿತೀವಿ. ದ ಲೆಂತ್ ಆಫ್ ದ ಲಾಂಗೆಸ್ಟ್ ಡೌನ್ವರ್ಡ್ ಪಾತ್ ಫ್ರಮ್ ದ ರೂಟ್. ಹೌದಾ? ಲೆಂತ್ ಆಫ್ ದ ಲಾಂಗೆಸ್ಟ್ ಡೌನ್ವರ್ಡ್ ಪಾತ್ ಫ್ರಮ್ ಎ ನೋಡ್ಗೆ ಎಲ್ಲಿಂದ ಅಂದ್ರೆ ಫ್ರಮ್ ದ ರೂಟ್ ಇಂದ. ಲಾಂಗೆಸ್ಟ್ ಡೌನ್ವರ್ಡ್ ಪಾತ್ ಫ್ರಮ್ ದಟ್ ನೋಡ್ ಟು ದ ರೂಟ್. ರೂಟ್ ಇಂದ ನಾವು ಯಾವ ನೋಡ್ ಹತ್ರ ಮೆಷರ್ ಮಾಡ್ತಾ ಇದೀವೋ ಅಲ್ಲಿಗೆ ಮೆಷರ್ ಮಾಡ್ಕೊಂತ ಹೋದ್ರೆ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಹೈಟ್. ದ ಲೆಂತ್ ಆಫ್ ದ ಲಾಂಗೆಸ್ಟ್ ಡೌನ್ವರ್ಡ್ ಪಾತ್ ಫ್ರಮ್ ಇಟ್ಸ್ ರೂಟ್. ಒಂದು ರೂಟ್ ಇಂದ ಲಾಂಗೆಸ್ಟ್ ಡೌನ್ವರ್ಡ್ ಪಾತ್ ಹೋಗ್ತಾನೆ ಹೋದ್ರೆ ಅದನ್ನೇ ನಾವೇನಂತ ಕರಿತೀವಿ ಹೈಟ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ದ ಡೆಪ್ತ್ ಆಫ್ ಎ ಟ್ರೀ? The length of the path, longest path ಅಥವಾ path, the length of the path from its root to a leaf node. ರೂಟ್ ಇಂದ ಲೀಫ್ ನೋಡ್ ಗೆ ನಾವು ಏನ್ ಮಾಡ್ತಾ ಇದೀವಿ, ಲೆಂತ್ ನ ಮೆಷರ್ ಮಾಡ್ತಾ ಹೋದ್ರೆ that is called as a depth. Length of the longest downward path from the node to the root. ರೂಟ್ ಇಂದ ಲಾಂಗೆಸ್ಟ್ ಡೌನ್ವರ್ಡ್ ಪಾತ್ ನಾವು ಮೆಷರ್ ಮಾಡ್ತಾ ಇದ್ರೆ ಅದನ್ನ ಹೈಟ್ ಅಂತ ಕರಿತೀವಿ. What is the depth means? The length of the path from the node to its root. ಒಂದು ರೂಟ್ ಇಂದ ನೀವು ಯಾವ ನೋಡ್ ಹತ್ರ ಸ್ಟಾಪ್ ಮಾಡಿದಿರೋ ಅಲ್ಲಿವರೆಗೂ ಮೆಷರ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಡೆಪ್ತ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ನೆಕ್ಸ್ಟ್, ವಾಟ್ ಈಸ್ ಅ ಸಬ್ ಟ್ರೀ? Sub tree is a tree consisting of node and all of its descendants. Sub tree is a tree consisting of a node and all of its descendants is called subtree. ಇದೊಂದು subtree, ಇದೊಂದು subtree, ಇದೊಂದು subtree, ಇದೊಂದು subtree. Subtree is a tree consisting of a node and all of its descendants. Descendants ಅಂದ್ರೆ ಕೆಳಗಡೆ ಇರೋವು. That is called as a subtree. Next, what is the binary tree? Binary tree is a tree consisting of root node,
left subtree and right subtree. Binary tree is a tree consisting of root node, left subtree, right subtree. That is called as a binary tree. ಇದರಲ್ಲಿ ಯಾವುದು ಬೇಕಾದರೂ ನಿಮಗೆ 1 ಮಾರ್ಕ್ ಕ್ವೆಶ್ಚನ್ ಕೇಳಬಹುದು. ವೆರಿ ವೆರಿ ಇಂಪಾರ್ಟೆಂಟ್. ಎ ಬಿ ಸಿ ಡಿ ಇ ಅಂತ ಹೇಳ್ಬಿಡ್ತಾರೆ 5 ಮಾರ್ಕ್ಸ್ ಗೆ. ಕರೆಕ್ಟ್ ಆಗಿ ಕೇಳಿದ್ರಿ? Non-linear data structure is a data structure in which each data item is connected to several other data items so that the given data item has the possibility to reach one or more data items. ಆದ್ದರಿಂದನೇ ಇದಕ್ಕೆ ಪಾಸಿಬಿಲಿಟಿ ಇದೆ. ಏನಂದ್ರೆ ಇಲ್ಲಿಂದ ಇಲ್ಲಿಗೆ ಬಂದು ಇದಕ್ಕೆ ರೀಚ್ ಆಗೋ ಪಾಸಿಬಿಲಿಟಿ ಇದೆ. ಆ ತರ ರೀಚ್ ಆಗೋ ಪಾಸಿಬಿಲಿಟಿ ಇದ್ರೆ ಅದನ್ನೇ ನಾವು ಏನಂತ ಕರಿತೀವಿ? ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಎಕ್ಸಾಂಪಲ್ ಇಸ್ ದ trees and graphs. Then what is a tree? Tree is a data structure consisting of nodes organized in the hierarchical structure. ಅದನ್ನ ಯಾವ ತರ ಆರ್ಗನೈಸ್ ಮಾಡಿದ್ದಾರೆ? hierarchical structure. This is called as hierarchical structure. That is called as a tree. ಹೌದಾ? Next, what is a root node? The topmost node in a tree is called root node. Next, what is a leaf node? The node that do not have any children, ಯಾವುದೇ children ಇಲ್ಲ ಕೆಳಗಡೆ ಇನ್ನ ಅಂತದನ್ನ ನಾವು ಏನಂತ ಕರಿತೀವಿ? leaf node. What is a parent node? A node that has a child is called parent node. Next, what is the child? A node that has a parent. ಒಂದು ನೋಡ್ ಇದ್ರೆ ಅದಕ್ಕೆ ಪೇರೆಂಟ್ ಇದ್ರೆ ಆ ನೋಡ್ ನ ಏನಂತ ಕರಿತೀವಿ? ಚೈಲ್ಡ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಕಂಪ್ಲೀಟ್ ಟ್ರೀ? ಇಟ್ ಈಸ್ ಎ ಟ್ರೀ ಇನ್ ವಿಚ್ ಈಚ್ ಲೀಫ್ ಈಸ್ ಅಟ್ ದ ಸೇಮ್ ಡಿಸ್ಟೆನ್ಸ್. ಸೇಮ್ ಡಿಸ್ಟೆನ್ಸ್ ಅಲ್ಲಿ ಎಲ್ಲಾ ಲೀಫ್ಸ್ ಇದ್ರೆ ಅದನ್ನೇ ನಾವು ಏನಂತ ಕರಿತೀವಿ? ಕಂಪ್ಲೀಟ್ ಟ್ರೀ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಇಂಟರ್ನಲ್ ಆರ್ ಇನ್ನರ್ ನೋಡ್? ಇಟ್ ಈಸ್ ಎ ಟ್ರೀ ಇನ್ ವಿಚ್ a node has childs and is thus not of leaf node ಇವು ಲೀಫ್ ನೋಡ್ಸ್ ಆಗಿರಬಾರ್ದು, ಬಟ್ ಚೈಲ್ಡ್ಸ್ ಆಗಿರಬೇಕು. ಅಂತ ನೋಡ್ಸ್ ನಾವೇನಂತ ಕರಿತೀವಿ ಅಂದ್ರೆ ಇನ್ನರ್ ನೋಡ್ಸ್ ಆರ್ ಇಂಟರ್ನಲ್ ನೋಡ್ಸ್. Internal nodes are the nodes that has a childs. ಅದಕ್ಕೆ ಚೈಲ್ಡ್ಸ್ ಇರಬೇಕು, ಬಟ್ ಆ ಚೈಲ್ಡ್ಸ್ ಲೀಫ್ ನೋಡ್ಸ್ ಆಗಿರಬಾರ್ದು. ಅಂತ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ನಲ್ ನೋಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಓಕೆ ನೋಡ್ರಿ, ಇಟ್ ಈಸ್ ಅ ನೋಡ್ ದಟ್ ಹ್ಯಾಸ್ ಅ ಚೈಲ್ಡ್ ಬಟ್ ಇಟ್ ಈಸ್ ನಾಟ್ ಲೀಫ್ ನೋಡ್. ಇದು ಲೀಫ್ ನೋಡ್ ಅಲ್ಲ, ಇವು ಲೀಫ್ ನೋಡ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ಇನ್ನರ್ ನೋಡ್ ಆರ್ ಇಂಟರ್ನಲ್ ನೋಡ್. It is a node that has a child but is thus not of leaf node. ಇದು leaf node ಆಗಿರಬಾರದು. ಅಂತ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ internal node or inner node. Next, what is the height of a tree? The length of the longest downward path from a leaf to the root node. Length of the longest downward path to a leaf from the root node. ರೂಟ್ ನೋಡ್ ಇಂದ ಲೀಫ್ ಗೆ ಲಾಂಗೆಸ್ಟ್ ಡೌನ್ವರ್ಡ್ ಪಾತ್ ಅನ್ನು ಮೆಷರ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಹೈಟ್. ದೆನ್ ವಾಟ್ ಈಸ್ ದ ಡೆಪ್ತ್? ದ ಲೆಂತ್ ಆಫ್ ದ ಪಾತ್ ಟು ಇಟ್ಸ್ ಫ್ರಮ್ ದಟ್ ನೋಡ್ ಟು ದ ರೂಟ್. ದ ಲೆಂತ್ ಆಫ್ ದ ಪಾತ್ ಟು ದ ರೂಟ್ ಫ್ರಮ್ ದಟ್ ನೋಡ್. ಲೆಂತ್ ಆಫ್ ದ ಪಾತ್ ಟು ದ ರೂಟ್ ಫ್ರಮ್ ದಟ್ ನೋಡ್. ಯಾವ ನೋಡಿಂದ ನೀವು ರೂಟ್ ಗೆ ಮೆಷರ್ ಮಾಡ್ತಾ ಇದ್ದೀರೋ ಅಂತ ಮೆಷರಿಂಗ್ ನಾವೇನಂತ ಕರಿತೀವಿ ಅಂದ್ರೆ ಡೆಪ್ತ್ ಅಂತ ಕರಿತಾ ಇದ್ವಿ. ದ ಲೆಂತ್ ಆಫ್ ದ ಪಾತ್ ಟು ಇಟ್ಸ್ ರೂಟ್ ಫ್ರಮ್ ದಟ್ ನೋಡ್. ಯಾವ ನೋಡಿಂದ ನೀವು ರೂಟ್ ಗೆ ಮೆಷರ್ ಮಾಡ್ತಿರೋ ಅಂತ ಅದನ್ನ ನಾವೇನಂತ ಕರಿತೀವಿ? ಡೆಪ್ತ್ ಅಂತ ಕರಿತಿದ್ವಿ. ನೆಕ್ಸ್ಟ್, ವಾಟ್ ಈಸ್ ಅ ಸಬ್ ಟ್ರೀ? ಇಟ್ ಈಸ್ ಎ ಟ್ರೀ ಕನ್ಸಿಸ್ಟಿಂಗ್ ಆಫ್ ನೋಡ್ ಅಂಡ್ ಆಲ್ ಆಫ್ ಇಟ್ಸ್ ಡಿಸಿಡೆಂಟ್ಸ್. ಡಿಸಿಡೆಂಟ್ಸ್ ಅಂದ್ರೆ ಕೆಳಗಡೆ ಇರೋ ನೋಡ್ಸ್ ಎಲ್ಲಾದನ್ನು ನೋಡ್ ಜೊತೆಗೆ ಕೆಳಗಡೆ ನೋಡ್ಸ್ ಇದ್ದರೆ ಅಂತ ಅದನ್ನ ನಾವೇನಂತ ಕರಿತೀವಿ? ಸಬ್ ಟ್ರೀ. ನೆಕ್ಸ್ಟ್, ವಾಟ್ ಈಸ್ ದ ಬೈನರಿ ಟ್ರೀ? ಬೈನರಿ ಟ್ರೀ is a tree consisting of root node, left subtree and right subtree. Root node, left subtree and right subtree is called binary tree.
ಅಲ್ಲಿಗೆ ಟ್ರೀಸ್ ಬಗ್ಗೆ ಇಷ್ಟು ಗೊತ್ತಾಯ್ತಾ? ನೆಕ್ಸ್ಟ್ ಸಿಮಿಲರ್ಲಿ ದೇರ್ ಇಸ್ ಎ ಗ್ರಾಫ್. ವಾಟ್ ಇಸ್ ಎ ಗ್ರಾಫ್? ಗ್ರಾಫ್ ಅಂದ್ರೆ ಏನು? Okay, no. What is a graph? Graph is a collection of nodes. Collection of nodes called vertices and connections between them. Connections between them is called edges. Is called edges. What is a graph means? Graph is a collection of nodes called vertices and connections between them is called edges. ಈ ಲೈನ್ಸ್ ಅನ್ನು edges ಅಂತ ಕರೀತಾನೆ. ಈ ಒಂದು ABCDE ನೋಡ್ಸ್ ನ ಏನಂತ ಕರೀತಿದ್ದಾರೆ? ವರ್ಟಿಸಸ್ ಅಂತ ಕರೀತಿದ್ದಾನೆ. ದಟ್ ಇಸ್ ಕಾಲ್ಡ್ ಆಸ್ ಎ ಗ್ರಾಫ್. ಅದನ್ನೇ ನಾವು ಏನು ಕರಿತೀವಿ? ಗ್ರಾಫ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಅ ಡೈರೆಕ್ಟೆಡ್ ಗ್ರಾಫ್ ಅಂಡ್ ಅನ್ಡೈರೆಕ್ಟೆಡ್ ಗ್ರಾಫ್? ಇಫ್ ದ ಎಡ್ಜಸ್ ಆರ್ ಹ್ಯಾವಿಂಗ್ ಎ ಡೈರೆಕ್ಷನ್, ಯಾವುದೇ ಒಂದು ಎಡ್ಜಸ್ ಗೆ ಡೈರೆಕ್ಷನ್ ಇದ್ರೆ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ directed graph. Undirected means there is no direction in the graph. Sorry, there is no direction in the edges. Edges ಗೆ ಯಾವುದೇ ಡೈರೆಕ್ಷನ್ ಇಲ್ಲ ಅಂದ್ರೆ ಅದನ್ನ undirected graph ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, A B C ಇದು ಗ್ರಾಫ್, ಯಾವುದೇ ಡೈರೆಕ್ಷನ್ ಇಲ್ಲ. This is called undirected graph. This is directed graph. This is the undirected graph. ಗೊತ್ತಾಗ್ತಿದೆಯಾ? A graph in which there is no direction in the edges. Edges ಅಲ್ಲಿ ಯಾವುದೇ ಡೈರೆಕ್ಷನ್ ಇಲ್ಲ ಅಂದ್ರೆ ಅದರ ಡೈರೆಕ್ಷನ್ ಇಲ್ಲ ಅಂದ್ರೆ undirected graph. edges ಗೆ ಡೈರೆಕ್ಷನ್ ಇದ್ರೆ ಅದನ್ನ directed graph. ಗೊತ್ತಾಗ್ತಿದೆಯಾ?